ಸುದ್ದಿಯಾನದ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ಕಾಲಿಟ್ಟಾಯಿತು. ಜೊತೆಗೆ ಟೀಮ್ ಇಂಡಿಯಾಗೆ ಹೊಸ ಟಾಸ್ಕ್ಗಳು ಕೂಡ ಶುರುವಾಗ್ತಿವೆ. ನ್ಯೂಜಿಲೆಂಡ್ ವಿರುದ್ಧದ ಸೀರೀಸ್ನೊಂದಿಗೆ ಈ ವರ್ಷದ ಜರ್ನಿ ಸ್ಟಾರ್ಟ್ ಆಗಲಿದೆ. ಹಾಗೆ ಇಡೀ ವರ್ಷ ಭಾರತ ತಂಡ ಫುಲ್ ಬ್ಯುಸಿ ಆಗಲಿದೆ. 3 ICC ವಿಶ್ವಕಪ್ಗಳಿವೆ. ಸೊ ಈ ವರ್ಷ ಭಾರತದ ಶೆಡ್ಯೂಲ್ ಹೇಗಿದೆ? 3 ICC ವಿಶ್ವಕಪ್ಗಳನ್ನು ಗೆಲ್ಲುತ್ತಾ ಭಾರತ ವೈಟ್ ಬಾಲ್ ಮತ್ತು ರೆಡ್ ಬಾಲ್ ಫಾರ್ಮೆಟ್ನ ಪಂದ್ಯಗಳೆಷ್ಟು ಅನ್ನೋ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರಲ್ಲಿ ಭಾರತ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಷನ್ ಮಾಡಿತ್ತು. ಆದರೆ ರೆಡ್ ಬಾಲ್ ಫಾರ್ಮೆಟ್ನಲ್ಲಿ ಕಂಪ್ಲೀಟ್ ಆಗಿ ವೀಕ್ ಆಗಿತ್ತು. ಸೊ ಈ ವರ್ಷ ಮತ್ತೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಕಂಬ್ಯಾಕ್ ಮಾಡಲೇಬೇಕಿದೆ. ಜನವರಿ 2nd ವೀಕ್ನಿಂದ ಭಾರತದ ಯಾತ್ರೆ ಆರಂಭವಾಗುತ್ತೆ. ಸಾಲು ಸರಣಿಗಳಿದ್ದು ಅದರಲ್ಲೂ ಕೂಡ 3 ವಿಶ್ವಕಪ್ಗಳಂತೂ ಗೆಲ್ಲಲೇಬೇಕಿದೆ. ಸೊ ಈ ವರ್ಷ ಶೆಡ್ಯೂಲ್ ಆಗಿರುವಂಥ ICC ವರ್ಲ್ಡ್ ಕಪ್ಗಳು ಹಾಗೆ ಯಾವೆಲ್ಲ ಬಿಗ್ ಲೀಗ್ಸ್ ಇದೆ ಅನ್ನೋದನ್ನ ಮೊದಲು ನೋಡೋಣ. ಆನಂತರ ಪಂದ್ಯಗಳ ಬಗ್ಗೆ ಹಾಗೆ ಸರಣಿಗಳ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾನೆ. ಮೊದಲಿಗೆ ಈ ವರ್ಷದ ಆರಂಭದಲ್ಲೇ ಭಾರತ ತಂಡಕ್ಕೆ ಇರುವಂಥ ಮೇಜರ್ ಲೀಗ್ ಅಂತಂದ್ರೆ ಅದು WPL ವುಮೆನ್ಸ್ ಪ್ರೀಮಿಯರ್ ಲೀಗ್. ಜನವರಿ 9ರಿಂದ ಫೆಬ್ರವರಿ 5ರವರೆಗೆ ನಡೆಯಲಿದೆ. ಸೊ ಇದು ಕೂಡ ಈ ವರ್ಷದ ಅತಿ ದೊಡ್ಡ ಟೂರ್ನಿ ಆಗಲಿದೆ ಅಥವಾ ಟೂರ್ನಿ ಲೀಗ್ ಆಗಲಿದೆ. ಅಂಡ್ ನೆಕ್ಸ್ಟ್ ಇದೇ ವರ್ಷ ಅಂಡರ್-19 ಪುರುಷರ ವಿಶ್ವಕಪ್ ಇದೆ. ಅದು ಕೂಡ ಇದೇ ತಿಂಗಳಲ್ಲಿ ಆರಂಭವಾಗುತ್ತೆ. ಜನವರಿ 15ರಿಂದ ಫೆಬ್ರವರಿ 6ರವರೆಗೆ ಈ ಟೂರ್ನಿ ನಡೆಯಲಿದೆ. ಅಂಡ್ ನೆಕ್ಸ್ಟ್ ಪ್ರತಿಷ್ಠಿತ ICC ಪುರುಷರ T20 ವಿಶ್ವಕಪ್ ಇದೆ. ಫೆಬ್ರವರಿ 7ರಿಂದ ಮಾರ್ಚ್ 8ರವರೆಗೆ ಅದು ಕೂಡ ನಡೆಯಲಿದೆ. ಹಾಗೆ ಈ ಪ್ರಶಸ್ತಿಯನ್ನ ಭಾರತ ಗೆಲ್ಲಲೇಬೇಕಿದೆ. ಹಾಲಿ ಚಾಂಪಿಯನ್ ಆಗಿದೆ. 2024ರಲ್ಲಿ ಭಾರತ T20 ವಿಶ್ವಕಪ್ ಟೈಟಲ್ ಅನ್ನ ಗೆದ್ದಿತ್ತು. ಸೊ ಈ ವರ್ಷ ಆ ಟೈಟಲ್ ಅನ್ನ ತಮ್ಮಲ್ಲೇ ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಭಾರತಕ್ಕಿದೆ. ಸೊ ಈ ವರ್ಷದ ಭಾರತ ತಂಡದ ಬಿಗ್ ಮ್ಯಾಚ್ ಅಂತಂದ್ರೆ ಅಥವಾ ಬಿಗ್ ಟೂರ್ನಿ ಅಂದ್ರೆ ICC T20 ವಿಶ್ವಕಪ್ ಆಗಿದೆ. ಅಂಡ್ ನೆಕ್ಸ್ಟ್ IPL ಶುರುವಾಗುತ್ತೆ. ಯಾವಾಗಲಿಂದ ಅಂತಂದ್ರೆ ಮಾರ್ಚ್ 26ರಿಂದ ಮೇ 31ರವರೆಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ 19ನೇ ಆವೃತ್ತಿಯ ಪಂದ್ಯಗಳು ನಡೆಯಲಿದೆ. ಇದರಲ್ಲೂ ಕೂಡ ಹಾಲಿ ಚಾಂಪಿಯನ್ ಆಗಿರುವಂಥ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಸಲ ಮತ್ತೆ ಟ್ರೋಫಿಯನ್ನ ಗೆಲ್ಲೋಕೆ ಅಥವಾ ತಮ್ಮಲ್ಲೇ ಚಾಂಪಿಯನ್ಶಿಪ್ ಅನ್ನ ಉಳಿಸ್ಕೊಳ್ಳೋಕೆ ಫೈಟ್ ಮಾಡಲಿದೆ. ಮಾರ್ಚ್ 26ರಿಂದ ಮೇ 31ರವರೆಗೆ ಪಂದ್ಯಗಳು ನಡೆಯಲಿದೆ. ಅಂಡ್ ಈ ವರ್ಷದ ಮತ್ತೊಂದು ಬಿಗ್ ಈವೆಂಟ್ ಅಂತಂದ್ರೆ ICC ಮಹಿಳಾ T20 ವಿಶ್ವಕಪ್ ಜೂನ್ 12ರಿಂದ ಜುಲೈ 5ರವರೆಗೆ ನಡೆಯಲಿದೆ. ಸೊ ಇದಿಷ್ಟು ಭಾರತೀಯ ತಂಡದ ಆಟಗಾರರ ಅತಿ ದೊಡ್ಡ ಈವೆಂಟ್ಸ್ಗಳು. ಇವನ್ನ ಬಿಟ್ಟು ಕೂಡ ಪ್ರತಿ ತಿಂಗಳು ಕೂಡ ಒಂದಿಲ್ಲೊಂದು ಪಂದ್ಯಗಳು ಇದ್ದೇ ಇವೆ. ಸರಣಿಗಳು ಕೂಡ ಫಿಕ್ಸ್ ಆಗಿವೆ. ಸೊ ಭಾರತದ ಹಿರಿಯರ ಮೆನ್ಸ್ ತಂಡದ ಮುಂದಿನ ಪಂದ್ಯಗಳು ಹಾಗೆ ಸರಣಿಗಳ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಏನಂತಂದ್ರೆ ICC ವಿಶ್ವಕಪ್ IPLಗಳನ್ನ ಬಿಟ್ಟು ಸೊ ಉಳಿದು ಯಾವೆಲ್ಲ ಸರಣಿಗಳಿದೆ ಅನ್ನೋದನ್ನ. ಸೊ ಮೊದಲಿಗೆ ಜನವರಿ ತಿಂಗಳಲ್ಲಿ ಅಂದ್ರೆ ಇದೇ ತಿಂಗಳಲ್ಲಿ ಮೊದಲು ಭಾರತದ ಜರ್ನಿ ಸ್ಟಾರ್ಟ್ ಆಗೋದೇ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯಗಳೊಂದಿಗೆ. ನ್ಯೂಜಿಲೆಂಡ್ ತಂಡ ಭಾರತದ ಪ್ರವಾಸವನ್ನ ಕೈಗೊಳ್ಳಲಿದೆ. ಹಾಗೆ 3 ಏಕದಿನ ಜೊತೆಗೆ 5 T20 ಪಂದ್ಯಗಳನ್ನು ಆಡಲಿದೆ. ಸೊ ಈ ಪಂದ್ಯಗಳಿಗೆ ಆಲ್ರೆಡಿ ಡೇಟ್ ಕೂಡ ಫಿಕ್ಸ್ ಆಗಿದೆ. ಸೊ ಭಾರತದ ಈ ವರ್ಷದ ಮೊದಲ ಜರ್ನಿ ಶುರುವಾಗದೆ ಕಿವೀಸ್ ಪಡೆ ವಿರುದ್ಧ. ಅಂಡ್ ನೆಕ್ಸ್ಟ್ ಜೂನ್ನಲ್ಲಿ ಬರುತ್ತೆ. ಅಂದರೆ ನ್ಯೂಜಿಲೆಂಡ್ ವಿರುದ್ಧದ ಸರಣಿ ಆದಮೇಲೆ T20 ವಿಶ್ವಕಪ್ ಆಡ್ತಾರೆ. ದೆನ್ IPL ಇದೆ. ಸೊ ಇದೆರಡನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಸರಣಿಗಳಿಗೆ ಕಂಬ್ಯಾಕ್ ಮಾಡಬೇಕಾಗುತ್ತೆ. ಆನಂತರ ಜೂನ್ನಲ್ಲಿ ಶುರುವಾಗುತ್ತೆ ಅಫ್ಘಾನಿಸ್ತಾನ ವಿರುದ್ಧ. ಅಲ್ಲಿ 1 ಟೆಸ್ಟ್ ಪಂದ್ಯ ಹಾಗೆ 3 ಏಕದಿನ ಪಂದ್ಯಗಳನ್ನು ಆಡ್ತಾರೆ ಅಫ್ಘಾನಿಸ್ತಾನ ತಂಡದವರು. ಆ್ಯಂಡ್ ನೆಕ್ಸ್ಟ್ ಜುಲೈನಲ್ಲಿ ಇಂಗ್ಲೆಂಡ್ ವಿರುದ್ಧದ ಸರಣಿ ಇರುತ್ತೆ. ಅಲ್ಲಿ 5 T20 ಪಂದ್ಯಗಳು ಹಾಗೆ 3 ಏಕದಿನ ಪಂದ್ಯಗಳನ್ನು ಭಾರತ ಆಡಲಿದೆ ಇಂಗ್ಲೆಂಡ್ ವಿರುದ್ಧ. ನೆಕ್ಸ್ಟ್ ಆಗಸ್ಟ್ ತಿಂಗಳಿನಲ್ಲಿ ಶ್ರೀಲಂಕಾ ವಿರುದ್ಧ 2 ಟೆಸ್ಟ್ ಪಂದ್ಯಗಳನ್ನು ಆಡಲಿದೆ ಭಾರತ. ಇನ್ನು ಸೆಪ್ಟೆಂಬರ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ 3 ಪಂದ್ಯಗಳಿರುತ್ತೆ. ಅಂದರೆ 3 ಏಕದಿನ ಹಾಗೆ 3 T20 ಪಂದ್ಯಗಳಿರುತ್ತೆ. ಸೊ ಇದು ಈ ವರ್ಷ ಶ್ರೀಲಂಕಾ ವಿರುದ್ಧ ಭಾರತ ಆಡುವಂಥ ಸರಣಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಅಫ್ಘಾನಿಸ್ತಾನ ಪ್ರವಾಸವನ್ನು ಕೈಗೊಳ್ಳುತ್ತೆ. ಸೊ ಅಲ್ಲಿ ಏನಂತಾರೆ ಅಫ್ಘಾನಿಸ್ತಾನ ವಿರುದ್ಧ 3 T20 ಪಂದ್ಯಗಳನ್ನು ಆಡ್ತಾರೆ. ನೆಕ್ಸ್ಟ್ ಅಕ್ಟೋಬರ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ 3 ಏಕದಿನ 5 T20 ಪಂದ್ಯಗಳು ಶೆಡ್ಯೂಲ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಅಕ್ಟೋಬರ್ ಹಾಗೆ ನವೆಂಬರ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ 2 ಟೆಸ್ಟ್ ಪಂದ್ಯಗಳು 3 ಏಕದಿನ ಹಾಗೆ 5 T20 ಅಂದರೆ 3 ಮಾದರಿಯ ಸರಣಿಗಳನ್ನು ನ್ಯೂಜಿಲೆಂಡ್ ವಿರುದ್ಧ ಭಾರತ ಈ ವರ್ಷಾಂತ್ಯದಲ್ಲಿ ಅಂದರೆ ನವೆಂಬರ್ನಲ್ಲಿ ಆಡುತ್ತೆ. ಆನಂತರ ಡಿಸೆಂಬರ್ನಲ್ಲಿ ಅಂದರೆ ಇಯರ್ ಎಂಡ್ನಲ್ಲಿ ಶ್ರೀಲಂಕಾ ವಿರುದ್ಧ 3 ಏಕದಿನ ಹಾಗೆ 3 T20 ಪಂದ್ಯಗಳೊಂದಿಗೆ ಈ ವರ್ಷದ ಜರ್ನಿಯನ್ನು ಕ್ಲೋಸ್ ಮಾಡ್ತಾರೆ, ಅಂದರೆ ಎಂಡ್ ಮಾಡ್ತಾರೆ.
ಸೊ ಇಲ್ಲಿ ಭಾರತ ಜನವರಿಯಲ್ಲಿ ಅಂದರೆ ಈ ತಿಂಗಳಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಹಿಡಿದು ನೆಕ್ಸ್ಟ್ ಲಾಸ್ಟ್ ಡಿಸೆಂಬರ್ವರೆಗೂ ಕೂಡ ಅಂದರೆ ಶ್ರೀಲಂಕಾ ವಿರುದ್ಧದ ಸರಣಿಯೊಂದಿಗೆ ಕಂಪ್ಲೀಟ್ ಆಗಿ ಶೆಡ್ಯೂಲ್ ಫಿಕ್ಸ್ ಆಗಿದೆ. ಹಾಗೆ ಕೆಲವೊಂದು ಸರಣಿಗಳಿಗೆ ಡೇಟ್ ಇನ್ನೂ ಕೂಡ ಅನೌನ್ಸ್ ಆಗಬೇಕಿದೆ, ಬಟ್ ಶೆಡ್ಯೂಲ್ ಅಂತೂ ಫಿಕ್ಸ್ ಆಗಿದೆ ಯಾವ ಮಂತಲ್ಲಿ ಆಡಿಸ್ಬೇಕು ಅನ್ನೋದು. ಬಟ್ ಡೇಟ್ ಅಷ್ಟೇ ಇನ್ನೊಂದು ಕೆಲವು ಸರಣಿಗಳಲ್ಲಿ ಅಂದರೆ ಇಯರ್ ಎಂಡ್ ಸರಣಿಗಳಿಗೆ ಡೇಟ್ ಅಷ್ಟೇ ಫೈನಲ್ ಆಗಬೇಕಿದೆ. ಹೀಗೆ ಜನವರಿಯಿಂದ ಶುರುವಾದರೆ ಭಾರತ ಓಟ ಡಿಸೆಂಬರ್ವರೆಗೂ ಕೂಡ ನಿಲ್ಲೋದೇ ಇಲ್ಲ. ಸರಣಿಗಳು IPL, WPL, ICC, ವಿಶ್ವಕಪ್ ಅಂತೆಲ್ಲ ಫುಲ್ ಬ್ಯುಸಿ ಆಗಲಿವೆ. ಸೊ ಈ ವರ್ಷ ಯಾವ ಪಂದ್ಯಗಳಿಗಾಗಿ ನೀವು ಹೆಚ್ಚು ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.